ಡಾಕ್ಟರ್ ಹೇಳ್ತಾ ಇದ್ರಿ, ನೀವು ಅಸ್ತಮಾದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಅಲರ್ಜಿ ಅಂತ ನೋಡೋದಾದ್ರೆ ಈ ಅಲರ್ಜಿ ಅಂದ್ರೆ ಏನು, ಯಾಕೆ ಹೆಚ್ಚಾಗಿ ಅಲರ್ಜಿ ಉಂಟಾಗತ್ತೆ ಅಂತ? ಫಸ್ಟು ಎಲರ್ಜಿ ಅನ್ನೋದ್ರಂದ್ರೆ ಏನು ಅಂತ ತಿಳ್ಕೊಂಡ್ಬಿಡೋಣ. ಓಕೆ. ಸೊ ಎಲರ್ಜಿ ಅಂತ ಹೇಳಿದ್ರೆ ಎಲ್ಲರೂ ಏನಾಗುತ್ತೆ ಅಂದರೆ ಗ್ರೂಪ್ ಆಫ್ ಸಿಮ್ಟಮ್ಸು ನಿಮ್ಮಲ್ಲಿ ಹೊರಗಡೆ ಬಂದರೆ ನೀವು ಎಲರ್ಜಿ ಅಂತ ಹೇಳ್ತೀರ. ಬಟ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಎಲರ್ಜಿ, ವಾಟ್ ಇಸ್ ಹ್ಯಾಪನಿಂಗ್ ವಿತ್ ಎಲರ್ಜಿ? ಸೊ ಫಿಸಿಯಾಲಜಿ ಅಂತ ಹೇಳ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ದಿ ಎಲರ್ಜಿ ಪ್ಯಾಟರ್ನ್. ಸೊ ಫಾರ್ ಎಕ್ಸಾಂಪಲ್, ಎಲ್ಲೋ ಯಾರೋ ಅವ್ರ ಪ್ರಕಾರ ಒಳ್ಳೆ ಪರ್ಫ್ಯೂಮ್ ಹಾಕೊಂಡ್ಬಂದಿದ್ದಾರೆ, ನಿಮಗಿಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ನೀಸಿಂಗ್. ಆಮೇಲಿಂದ ಏನಾಗುತ್ತೆ, ಮೂಗಲ್ಲಿ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ, ಮೂಗು ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಉರಿ ಬರುತ್ತೆ, ಕಣ್ಣು ಮುಖ ಎಲ್ಲ ಕೆರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು, ನೋಸ್ ಬ್ಲಾಕ್ ಆಗುತ್ತೆ, ಬಾಯಲ್ಲಿ ಏನೋ ಒಂಥರ ನಿಮಗೆ ಇದು ಏನೋ ನೇಸಲ್ ಡ್ರಾಪಿಂಗ್ ಫೀಲ್ ಆಗ್ತಾರೆ, ಮ್ಯೂಕಸ್ ಡ್ರಾಪಿಂಗ್ ಆಗ್ತಾರೆ. ದೀಸ್ ಆರ್ ಆಲ್ ದ ಸಿಮ್ಟಮ್ಸ್ ಆಫ್ ಇಟ್. ವೈ? ಆತ ಒಳ್ಳೆ ಪರ್ಫ್ಯೂಮ್ ತೊಗೊಂಡು ಆತ ಒಳ್ಳೆ ಪರ್ಫ್ಯೂಮ್ ಹಾಕಿದ್ರೆ ನಿಮಗೆ ಯಾಕೆ ಇದಾಗಬೇಕು? ಅರ್ಥ ಏನು ಅಂದರೆ, ಯುವರ್ ಬಾಡಿ ಈಸ್ ಅಡ್ವರ್ಸ್ಲಿ ರೆಸ್ಪಾಂಡಿಂಗ್ ಟು ದಟ್ ಪರ್ಫ್ಯೂಮ್. ಸೊ ದಟ್ ಈಸ್ ಅನ್ ಅಲರ್ಜೆಂಟ್ ಟು ಯು ಆ್ಯಂಡ್ ಯುವರ್ ಬಾಡಿ ಈಸ್ ಪರ್ಫಾರ್ಮಿಂಗ್ ಇನ್ ದಿ ರಿವರ್ಸ್ ಆರ್ಡರ್. ಖುಷಿಯಾಗಿ ಅಯ್ಯೋ ನಿನ್ನ ಪರ್ಫ್ಯೂಮ್ ಚೆನ್ನಾಗಿದೆ ಅಥವಾ ನಿನ್ನ ಡಿವೋರ್ಸ್ ಚೆನ್ನಾಗಿದೆ ಅಂತ ಹೇಳೋ ಬದಲಿಗೆ, ಯಾಕಪ್ಪ ಹಾಕ್ಕೊಂಬರ್ತೀಯ ನೀನು, ಇದರಿಂದ ನನಗೆ ಕೋಲ್ಡ್ ಆಯಿತು, ತಲೆನೋವು ಬಂತು, ಕೆಮ್ಮು ಬಂತು ಅಂತ ಹೇಳಿ ನೀವು ಸಿಮ್ಟಮ್ನ ಎತ್ತಾಕ್ತೀರ. ಸೊ ಇಟ್ ಶೋಸ್ ದಟ್ ಯು ಆರ್ ಅಲರ್ಜೆಂಟ್ ಟು ದಟ್ ಎಲರ್ಜಿ ಟು ದಟ್ ಎಲರ್ಜೆಂಟ್. ಸೊ ದಟ್ ಪರ್ಫ್ಯೂಮ್ ಫ್ರೇಗ್ರೆನ್ಸ್ ಇಸ್ ದಟ್ ಎಲರ್ಜೆಂಟ್ ಟು ಯು. ಸೊ ಇಲ್ಲಿ ಬಾಡಿ ಏನಾಗ್ತಾ ಇದೆ, ಇಲ್ಲಿ ವೈ ಇಸ್ ದಟ್ ಹ್ಯಾಪನಿಂಗ್ ವಿತ್ ಯು? ಸೊ ಆ ಫ್ರೇಗ್ರೆನ್ಸ್ ನಿಮಗೆ ಬಂದ ತಕ್ಷಣ ಏನಾಗುತ್ತೆ, ನಿಮ್ಮ ಮ್ಯೂಕಸ್ ಮೆಂಬ್ರೇನ್ಸು ಇರಿಟೇಟ್ ಆಗುತ್ತೆ, ದಟ್ ಗೆಟ್ ಸ್ಟಿಮ್ಯುಲೇಟೆಡ್ ಟು ಸೆಕ್ರೀಟ್. ಏನೋ ಆಗಿಬಿಟ್ಟಿದೆ, ನಾನು ಪ್ರೊಟೆಕ್ಟ್ ಮಾಡಬೇಕು ಅಂತಟ್ಟು ಅಲ್ಲಿ ಇರೋ ಸೋಲ್ಜರ್ಸ್ನೆಲ್ಲ ಕಳಿಸ್ಬಿಡ್ತಾರೆ, ಬಾರ್ಡ್ರಿಗೆ ಬಂದುಬಿಡ್ತಾರೆ, ಎಲ್ಲ ಕಟ್ಕೊಂಡ್ಬಿಡ್ತಾರೆ ಅಲ್ಲಿ. ಸೊ ಇಲ್ಲಿ ಏನಾಯಿತು, ನಿಮಗೆ ಮೂಗು ಇರಿಟೇಷನ್ ಸ್ಟಾರ್ಟ್ ಆಯಿತು, ಸೋರಕ್ಕೆ ಸ್ಟಾರ್ಟ್ ಆಯಿತು, ಕಟ್ಟೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಆಸ್ ಎಲರ್ಜಿ. ಇದು ಬರೀ ರೆಸ್ಪಿರೇಟ್ರಿ ಒಂದೇ ಅಲ್ಲ, ಸ್ಕಿನ್ನಲ್ಲೂ ಕೂಡ ಆಗುತ್ತೆ. ನೀವು ತಿಂದಿರೋ ಊಟ ತಿಂಡಿಯಲ್ಲೂ ಕೂಡ ನಿಮ್ಮ ಅಬ್ಡಮನ್, ನಿಮ್ಮ ಗಟ್ ಎಲರ್ಜೆಂಟ್ ರೆಸ್ಪಾನ್ಸ್ಗಳನ್ನು ಕೊಡುತ್ತೆ, ನಿಮ್ಮ ಸ್ಕಿನ್ ಇರಿಟೇಷನ್ಗಳನ್ನು ಕೊಡುತ್ತೆ. ಆ್ಯಂಡ್ ಸರ್ಟನ್ ಟೈಪ್ಸ್ ಆಫ್ ರೆಸ್ಪಿರೇಟ್ರಿ ಎಲರ್ಜೆಂಟ್ಸು ಅಥವಾ ಎಲರ್ಜಿ ಕಂಡೀಷನ್ಸ್ ದಟ್ ಎಲಿಸಿಟೇಟ್ಸ್ ಅಸ್ತಮಾ ಆಲ್ಸೋ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.